ನಾವು ಕೂಡ ಯಾವ ರೀತಿ ಉತ್ತರಿಸ್ತೀವಿ ಅನ್ನೋದನ್ನ ಗೊತ್ತಾಗತ್ತೆ ಅಂತ ಹೇಳಿ. ಇನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯ ಮಾನವೀಯ ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೆಚರ್ ಇಲ್ಲದೆ ಏನೋ ಪತಿಯನ್ನ ಅನಿವಾರ್ಯವಾಗಿ ಪತ್ನಿ ಫಾಮಿದಾ ಎಳೆದುಕೊಂಡು ಹೋಗುವಂತಹ ಅನಿವಾರ್ಯ ಸ್ಥಿತಿ ಬಂತು. ಹಾಗೆ ಅವರಿಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸೋಕು ಕೂಡ ಸಾಕಷ್ಟು ಕಷ್ಟವಾಗ್ತಿದೆ. ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಕಾಗ್ತಿಲ್ಲ ಅನ್ನೋ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ರು ಫಾತಿಮಾ ಅವರು. TV9 ಇಂದ ಒಂದು ಚಿಕ್ಕ ಸಹಾಯವನ್ನ ಅವರಿಗೆ ಮಾಡಲಾಗ್ತಾ ಇರೋದು. ಆಮಿರ್ ಸಾಬ್ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ 51,000 ರೂಪಾಯಿಯ ಸಹಾಯಧನವನ್ನ TV9 ಕಡೆಯಿಂದ ಅವರಿಗೆ ಹಸ್ತಾಂತರವನ್ನ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೋ ಇಲ್ವೋ, ವೋಟ್ ಹಾಕಿ ಗೆದ್ದವರು, ವೋಟ್ ಹಾಕಿಸ್ಕೊಂಡು ಗೆದ್ದವರು ಅವರು ಸಹಾಯಕ್ಕೆ ಬರ್ತಾರೋ ಇಲ್ವೋ, TV9 ಇಂದ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುವ ಪ್ರಯತ್ನವಂತೂ ನಾವು ಮಾಡ್ತಾ ಇರೋದು. ಆಮಿರ್ ಸಾಬ್ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ 51,000 ರೂಪಾಯಿಯ ಸಹಾಯಧನವನ್ನ ನೀಡಲಾಗ್ತಾ ಇದೆ. ವೃದ್ಧ ದಂಪತಿಗೆ ಆ ಮೂಲಕ ನಮ್ಮದೊಂದು ಚಿಕ್ಕ ಕೊಡುಗೆಯನ್ನ ಕೊಡುವ ಪ್ರಯತ್ನವಾಗಿ TV9 ವತಿಯಿಂದ 51,000 ರೂಪಾಯಿನ ಸಹಾಯಧನವಾಗಿ ಆಮಿರ್ ಸಾಬ್ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ ಕೊಡಲಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ನಿರಂತರವಾಗಿ ವರದಿಯನ್ನ ಬಿತ್ತರಿಸಲಾಗ್ತಾ ಇದೆ. ಯಾವ ರೀತಿಯ ಅವ್ಯವಸ್ಥೆಗೆ ಸಾಕ್ಷಿ ಆಗ್ತಾ ಇದೆ ಶಿವಮೊಗ್ಗದ ಮೆಗನ್ ಆಸ್ಪತ್ರೆ ಅಂತ ಹೇಳಿ, ಅಲ್ಲಿನ ರೋಗಿಗಳ ಪರಿಪಾಟಲು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಹಲವಾರು ಜನ ತಮ್ಮ ಸಹಾಯಕತೆಯನ್ನ ಹಾಗೆ ತಾವು ಅನುಭವಿಸಿದ ನರಕ ಯಾತನೆಯನ್ನ ಹಂಚಿಕೊಳ್ತಾ ಇದ್ರು. ಅದೇ ರೀತಿಯಲ್ಲಿ ತಮ್ಮ ಪತಿಗೆ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಸಾಧ್ಯವಾಗದೆ ಸಾಕಷ್ಟು ಕಷ್ಟಪಡ್ತಿದ್ದ, ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದ ಫಾಮಿದಾ ಅವರಿಗೆ ಒಂದು ಚಿಕ್ಕದೊಂದು ನೆರವು ನೀಡುವ ಪ್ರಯತ್ನವನ್ನ TV9 ಮಾಡ್ತಾ ಇರೋದು. ವೃದ್ಧ ದಂಪತಿಗೆ TV9 ವತಿಯಿಂದ ನೆರವಿನ ಹಸ್ತವನ್ನ ಚಾಚುವ ಪ್ರಯತ್ನವಾಗಿ ಚಿಕಿತ್ಸಾ ವೆಚ್ಚಕ್ಕಾಗಿ 51,000 ರೂಪಾಯಿಯ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಆ ಮೂಲಕ TV9 ವೃದ್ಧ ದಂಪತಿಗೆ ಒಂದು ಚಿಕ್ಕ ಸಹಾಯವನ್ನ ಮಾಡೋಕೆ ಕೂಡ ಪ್ರಯತ್ನ ಪಡ್ತಾ ಇದೆ. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಫಾಮಿದಾ ಅವರು. ಅಮ್ಮ ನೋಡಿ, ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತಿರೋದು ಅಂತ ಹೇಳಿ ಮಿನಿಸ್ಟರ್ಗಳಿಗಾಗಿರ್ಬೋದು, ಆಸ್ಪತ್ರೆ ಡಾಕ್ಟರ್ಸ್ಗಳಿಗಾಗಿರ್ಬೋದು ಸಂಪರ್ಕ ಮಾಡ್ತಿದ್ದೀವಿ, ಎಚ್ಚೆತ್ಕೊಳ್ಳಿ, ಚಿಕಿತ್ಸೆ ಕೊಡಿ ಅಂತ ಹೇಳಿ. ಹಾಗೆ ನಮ್ಮ ಆಫೀಸ್ ಕಡೆಯಿಂದ ಅಂದ್ರೆ TV9 ಕಡೆಯಿಂದ ಕೂಡ ಒಂದಷ್ಟು ದುಡ್ಡನ್ನ ಅವರ ನಿಮ್ಮ ಪತಿ ಚಿಕಿತ್ಸೆಗೆ ಅಂತ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಏನ್ ಹೇಳ್ತೀರಾ? ಏನಿಲ್ಲಮ್ಮ, ನಮಸ್ಕಾರ. ಅದೆಲ್ಲ ನನಗೆ ಗೊತ್ತೇ ಇದ್ದಲ್ಲಮ್ಮ, ನೀವು ಎಲ್ಲ ಮಾಡಿದ್ದಕ್ಕೆ ಭಾಳ ಕಣಮ್ಮ, ಉಪಕಾರ ಮಾಡ್ದಂಗೆ ಆಯ್ತು. ಅದೆಲ್ಲ ನಮಗೆಲ್ಲ ಗೊತ್ತೇ ಇಲ್ಲ, ಅದೆಲ್ಲ ನಮಗೆ ಗೊತ್ತಿಲ್ಲ, ಮಾಡಿಲ್ಲ. ಈ ಹುಡುಗರೆಲ್ಲ ಬಂದು ಕರ್ಕೊಂಡು ಬಂದಿದ್ದು ಸಹಾಯ ಮಾಡಿದ್ದಕ್ಕೆ ಭಾಳ ಉಪಕಾರ ಆಯಿತು. ಓಕೆ, ಇನ್ನು ಹುಷಾರಾಗ್ತಾರೆ ಅನ್ನೋ ಭರವಸೆ ಬರ್ತಾ ಇದೆಯಾ ನಿಮಗೆ? ಅಟ್ಲೀಸ್ಟ್ ಇಲ್ಲಾಗ್ಲಿಲ್ಲ ಅಂತಂದ್ರೂ ಹೊರಗಾದ್ರೂ ನೀಟಾಗಿ ಚಿಕಿತ್ಸೆ ಕೊಡಿಸ್ಬೋದು ಅನ್ನೋ ಭರವಸೆ ಬರ್ತಾ ಇದೆಯಾ ಅಂತ? ಇಲ್ಲಮ್ಮ, ಈಗ ಇಲ್ಲಿ ತೋರಿಸಲ್ಲ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಬೇರೆ ಆಸ್ಪತ್ರೆಯಲ್ಲಿ ತೋರಿಸ್ತೀನಿ. ಆ ಎಕ್ಸ್ರೇ ಪಕ್ಸ್ರೇ ಎಲ್ಲ ಐತೆಲ್ಲ ಬೇರೆ ಬಂದು ನೋಡಲ್ಲ ಮಾಡಲ್ಲ. ಯಾಕೆ ಇಟ್ಕೋಬೇಕಮ್ಮ? ನಿನ್ನೆನೆ ಇವತ್ತು ರಾತ್ರಿ ಡಾಕ್ಟರ್ ಬರ್ತಿದ್ರೆ ಇವತ್ತೇ ಬೆಳಿಗ್ಗೆ ಹೋಗ್ಬಿಡ್ತಿದ್ದೆ. ಈಗ ಫಾಮಿದಾ ಅವರೇ, ಇವಾಗ ನಿಮ್ದೇನೋ ಗೊತ್ತಾಯ್ತು, ಎಲ್ರಿಗೂ ಮಾತನಾಡಿದ್ವಿ, ಎಲ್ಲ ಮಾಡಿದ್ವಿ, ಆದ್ರೆ ನಿಮ್ ತರ ತುಂಬಾ ಜನ ಕಷ್ಟ ಅನುಭವಿಸಿದವ್ರು ಇದ್ದಾರೆ. ಯಾರು ಹೆಲ್ಪ್ಗೂ ಕೂಡ ಬರೋಕೆ ಗೊತ್ತಾಗದೆ ಇರೋಷ್ಟು ಕಷ್ಟ ಅನುಭವಿಸಿದವ್ರು ಇದ್ದಾರೆ ಆಸ್ಪತ್ರೆ ಕಡೆಯಿಂದ ಅಂತ ಹೇಳಿ, ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಏನ್ ಹೇಳ್ತೀನಿ, ಇಲ್ಲಿ ನಡೆದಿದ್ದೆಲ್ಲ ಹೇಳ್ತೀನಮ್ಮ, ಮತ್ತೇನ್ ಹೇಳ್ಬೇಕು? ಮತ್ತೇನ್ ಹೇಳ್ಬೇಕಮ್ಮ, ಇದನ್ನೆಲ್ಲ ನಡೆದಿದ್ದು ಹೇಳ್ತೀನಿ. ಇಷ್ಟೆಲ್ಲ ತೋರ್ಸದ್ಮೇಲೆ ಆದ್ರೂ ಬುದ್ಧಿ ಕಲಿತಾರೆ ಅಂತ ಅನ್ಸುತ್ತಾ ಅಲ್ಲಿನ ಡಾಕ್ಟರ್ಗಳು, ನರ್ಸ್ಗಳೆಲ್ಲ? ಈಗ ಬೆಳಗ್ಗೆಯಿಂದನೂ ಮಾತಾಡ್ತಿದೀವಿ, ಬೆಳಗಿಂದ ಎಷ್ಟು ಜನ ಬೈದ್ರು, ಅಲ್ಲಿ ಏನೇನಾಗ್ತಿದೆ ಅಂತ. ಬಹಳ ಜನ ಬೈದ್ರು, ಬಹಳ ಜನ ಅಂತ ಅನಿಸ್ಕೊಂಡ್ರು. ಡಾಕ್ಟರ್ಗೆ ನಾಚಿಕೆ ಮಾನ ಮರ್ಯಾದೆ ಬೇಕಿಲ್ಲ ನಮ್ಮ, ಅವ್ರಿಗೆ ಎಲ್ಲ ಐತೆ ನಾಚಿಕೆ ಮಾನ ಮರ್ಯಾದೆ. ನೀನಂತೂ ನೀವಂತೂ ಬಿಡಮ್ಮ, ಅವ್ರಿಗಿದ್ರೆ ತಾನೇ. ಬದಲಾಗಲ್ಲ ಅಂತೀರಾ ಹಂಗಾದ್ರೆ? ಎಷ್ಟು ಯಾರು ಏನ್ ಬೈದ್ರು ಏನಾದ್ರು ಅವ್ರ ಪಾಡಿಗೆ ಅವ್ರು ಹಂಗೆ ಇರ್ತಾರೆ ಅಂತ ಅಂತೀರಾ? ಏನೂ ಆಗಲ್ಲ. ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು,
ಸಸ್ಪೆಂಡ್ ಅಲ್ಲ, ಅದು ಕೆಲಸದಿಂದ ತೆಗೆದ್ರು ದುಡ್ಡು ಇಟ್ಕೊಂಡಿದ್ದಾರೆ. ಮಧ್ಯಾಹ್ನದಿಂದ ಇದಾಗ್ತಿತ್ತು ಕಣಮ್ಮ, ದುಡ್ಡು ಇಟ್ಕೊಂಡಿದ್ದಾರೆ. ಬಡವ್ರ ರಕ್ತ ಹೀರಿ ಆ ಪೊಲೀಸ್ನವ್ರು ಒಂದು, ಡಾಕ್ಟರ್ ಒಂದು ಇದ್ದಂಗೆ ಪೊಲೀಸ್ನವ್ರು ಎಂಥದ್ದು ಕಡಿತಿತ್ತಲ್ಲ ಅದು ಹಾಸ್ಕಾಗಿ ತಗಣಿ ಇದ್ದಂಗೆ ಪೊಲೀಸ್ನವ್ರು ತಗಣಿ ರಕ್ತ ತಿನ್ನಲ್ಲ ಹಂಗ್ ತಿಂತಾವ ಪೊಲೀಸ್ನವ್ರು. ಡಾಕ್ಟ್ರು ಅಷ್ಟೇ, ಡಾಕ್ಟ್ರು ಅಷ್ಟೇ, ಪೊಲೀಸ್ನವರು ಅಷ್ಟೇ, ಡಿಪಾರ್ಟ್ಮೆಂಟ್ನವರು 2 ಜನ ಅಂತಾರೆ. ಇವಾಗ ಡಿಸ್ಚಾರ್ಜ್ ಮಾಡ್ತಾರ? ಇವಾಗ ಡಿಸ್ಚಾರ್ಜ್ ಮಾಡಕ್ಕೆ ಒಪ್ಕೊಳ್ತಾರೆ ಅನ್ಸುತ್ತಾ? ಕರ್ಕೊಂಡು ಹೋಗಿ ಬೇರೆ ಕಡೆ ತೋರ್ಸಕ್ ಬಿಡ್ತಾರೆ ಅಂತ ಮಾಡಿಸ್ಕೊಂಡು ಹೋಗ್ಬಿಡ್ತೀನಮ್ಮ. ಬೇಡ ನಮ್ಗೆ ಅಲ್ಲಿ ಇರೋದು, ಮತ್ತೇನು ಶವ ತಗೊಂಡ್ ಹೋಗ್ಬೇಕು ಮನಿಗೆ. ಅಲ್ಲಿದ್ರೆ ಹುಷಾರಾಗ್ತಾರೆ ಮನಿಂದಾನು ನನ್ ಗಾಲೆ. ಅಲ್ಲಿದ್ರೆ ಹುಷಾರಾಗ್ತಾರೆ ಆಮಿರ್ ಸಾಬ್ರು ಅಂತ ನಿಮ್ಗೆ ಇಲ್ಲ ನಂಬಿಕೆ? ಇಲ್ಲ ಆಗಲ್ಲ, ಅಲ್ಲಿದ್ರೆ ಹುಷಾರಾಗಲ್ಲ. ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಮಾತಾಡ್ತೀನಿ ಅಮ್ಮ ನಿಮ್ ಜೊತೆಯಲ್ಲಿ. ಒಟ್ಟಿನಲ್ಲಿ ನಮ್ಮ ಕಡೆಯಿಂದ ಆಗುವ ಪ್ರಯತ್ನವನ್ನ ಅಂದ್ರೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸೋ ಕೆಲಸವನ್ನ ಮಾಡಲಾಗ್ತಿದೆ ನಿರಂತರವಾಗಿ. ಹಾಗೆ ಒಂದು ಚಿಕ್ಕ ಸಹಾಯ ಹಸ್ತವನ್ನ ಕೂಡ TV9 ಇಂದ ಚಾಚುವ ಪ್ರಯತ್ನವನ್ನ ಮಾಡಲಾಗಿದೆ. ಇಷ್ಟಾದ್ರೂ ನಮ್ಮ ಜನಪ್ರತಿನಿಧಿಗಳು ಒಬ್ಬರ ಮೇಲೆ ಒಬ್ರು ಕೆಸರಾಚಾಟವನ್ನ ಮಾಡ್ಕೊಳ್ಳೋದು ಬಿಟ್ಟು ಎಚ್ಚರಿತಾರಾ? ಇನ್ನಾದ್ರೂ ಈ ರೀತಿಯ ಅವ್ಯವಸ್ಥೆಗೆ ಕಡಿವಾಣ ಹಾಕುವತ್ತ ಹೆಜ್ಜೆ ಇಡ್ತಾರಾ ಅನ್ನೋದ್ರ ಬಗ್ಗೆ, ಹಾಗೆ ಈ ಕುರಿತಾಗಿ, ಈ ಪ್ರಕರಣದ ಕುರಿತಾಗಿ ಮತ್ತಷ್ಟು ಮಾಹಿತಿ ನಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.